ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳಿಗೆ ರಾಜಾತಿಥ್ಯವನ್ನ ಮಾಡಿದಂತಹ ಒಂದು ವಿಡಿಯೋಗಳು ಏನು ವೈರಲ್ ಆಗಿತ್ತು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಎರಡನೇ ಬಾರಿಗೆ ನಟ ಧನ್ವೀರ್ ಅವರ ಒಂದು ವಿಚಾರಣೆಯನ್ನು ಮಾಡೋಕೆ ಮುಂದಾಗಿದ್ದಾರೆ ಪೊಲೀಸರು. ಏನಾಗಿತ್ತು, ಯಾಕಾಗಿತ್ತು, ಅದು ಹೆಂಗೆ ವಿಡಿಯೋಗಳು ಹೊರಗೆ ಬಂದು ಆ ಒಂದು ವಿಚಾರವಾಗಿ ಈ ಮೊದಲೇ ಒಂದು ಬಾರಿ ವಿಚಾರಣೆಯನ್ನು ಮಾಡಿದ್ರು. ಈಗ ಎರಡನೇ ಬಾರಿಗೆ ವಿಚಾರಣೆಯನ್ನು ಮಾಡೋಕೆ ಮುಂದಾಗಿದ್ದಾರೆ. ಮೊದಲ ಬಾರಿಗೆ ವಿಚಾರಣೆ ಮಾಡಿದಾಗ ಏನೂ ಇಲ್ಲ, ಯಾವ ವಿಡಿಯೋ ಸಿಕ್ಕಿಲ್ಲ ಅಂತ ಹೇಳಿ ಕಳಿಸಿದ್ರು. ಈಗ ಮತ್ತೆ ಎರಡನೇ ಸಾರಿ ಮಾಡ್ತಾ ಇದ್ದಾರೆ. ವಿಡಿಯೋ ವೈರಲ್ ಆದ ಒಂದು ಪ್ರಕರಣದಲ್ಲಿ ಧನ್ವೀರ್ ಅವರ ಒಂದು ಪಾತ್ರದ ಬಗ್ಗೆ ಅನುಮಾನ ಹುಟ್ಕೊಂಡಿತ್ತು. ಧನ್ವೀರ್ ಮೊಬೈಲನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇದ್ದಾರಂತೆ. ಈ ವೇಳೆ ಮೊಬೈಲಲ್ಲಿ ಯಾವುದೇ ಒಂದು ವಿಡಿಯೋಗಳು ಇರಲಿಲ್ಲ, ಅವಾಗ ಮಾಡಿದಾಗೂ ಇರಲಿಲ್ಲ, ಈಗ ಕೂಡ ಮತ್ತೆ ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಏನು ಸಿಗುತ್ತೋ ಗೊತ್ತಿಲ್ಲ. ಆದರೆ ಪೊಲೀಸರ ಒಂದು ಮಾಹಿತಿಯ ಪ್ರಕಾರ ಧನ್ವೀರ್ ಮೊಬೈಲ್ನಿಂದಲೇ ಮಾಹಿತಿ ಲೀಕ್ ಆಗಿರುವಂತಹ ಒಂದು ವಿಚಾರ ಅಂತೆ. ಕೆಲವರಿಗೆ ವಿಡಿಯೋಗಳು ಸೆಂಡ್ ಆಗ್ತಿರೋದು ಗೊತ್ತಾಗ್ತಾ ಇದೆ. ಮೊಬೈಲ್ ರಿಟ್ರೀವ್ ರಿಪೋರ್ಟ್ ಲಭ್ಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ವಿಚಾರವಾಗಿ ಧನ್ವೀರ್ ಪಾತ್ರದ ಬಗ್ಗೆ ಕೆಲ ಮಹತ್ವದ ದಾಖಲೆಗಳು ಪತ್ತೆಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಎರಡನೇ ಬಾರಿಗೆ ವಿಚಾರಣೆ ಬರುವಂತೆ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಪೊಲೀಸರು. ಮೊಬೈಲ್ ರಿಟ್ರೀವ್ ಮತ್ತು ಪೊಲೀಸರ ಒಂದು ವಿಚಾರಣೆಯಲ್ಲಿ ಈ ಒಂದು ವಿಷಯದ ಬಗ್ಗೆ, ಘಟನೆಯ ಬಗ್ಗೆ ಸತ್ಯಾಂಶಗಳು ಹೊರಗೆ ಬರುತ್ತೆ. ಆಮೇಲೆ ಧನ್ವೀರ್ಗೆ ಅಸಲಿ ಒಂದು ಸಂಕಷ್ಟ ಶುರುವಾಗುತ್ತಾ ಎನ್ನುವಂತಹ ಪ್ರಶ್ನೆ. ಪ್ರಕರಣದಿಂದ ಹೊರಬರ್ತಾರ ಧನ್ವೀರ್, ಇಲ್ವಾ ಸಂಕಷ್ಟಕ್ಕೆ ಮತ್ತೆ ಸಿಲುಕುತ್ತಾರ? ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಕೈದಿಗಳು ತುಂಬ ಮಜಾ ಮಾಡ್ತಾ ಇದ್ರು, ಎಲ್ಲ ರೀತಿಯ ಒಂದು ಸೌಲಭ್ಯ ಸಿಗುತ್ತಾ ಇತ್ತು. ಮೊಬೈಲ್ ಫೋನ್ ಯೂಸ್ ಮಾಡ್ತಾ ಇದ್ರು, ಟಿವಿ ಇತ್ತು, ಅವ್ರಿಗೆ ಏನು ಬೇಕಾದಂತಹ ವಸ್ತುಗಳು ಬರ್ತಾ ಇತ್ತು. ಅದಕ್ಕೆ ಅಲ್ಲಿನ ಒಳಗಿನ ಸಿಬ್ಬಂದಿಗಳೇ ಸಾಥ್ ಕೊಡ್ತಾ ಇದ್ರು, ಶಾಮೀಲಾಗಿದ್ರು ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇತ್ತು. ಈ ಒಂದು ವಿಡಿಯೋಗಳು ಏನಿತ್ತು ಬಿಡುಗಡೆ ಆದ ಮೇಲೆ ತುಂಬ ದೊಡ್ಡ ಮಟ್ಟದಲ್ಲಿ ಹರಡುತ್ತೆ ಎಲ್ಲ ಕಡೆ. ಗೃಹ ಸಚಿವರು ಕೂಡ ಬೈದರು, ಏನು ಮಾಡ್ತಾ ಇದ್ದೀರಾ ಅಧಿಕಾರಿಗಳು, ನೀವು ಏನು ನಡೀತಾ ಇದೆ ಅಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಇಲಾಖೆಯ ಒಂದು ಗೌರವವನ್ನು ಹಾಳು ಮಾಡಿಬಿಟ್ರಿ, ಮರ್ಯಾದೆಯನ್ನು ಕಳೆದು ಬಿಟ್ರಿ ಅಂತ ಬೈದಿದ್ರು. ಹೀಗಾಗಿ ಈ ಒಂದು ವಿಡಿಯೋಗಳು ಹೆಂಗೆ ಲೀಕ್ ಆದವು, ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ ಯಾಕೆ ಲೀಕ್ ಆಯಿತು, ಈ ರೀತಿಯಾದಂಥ ಒಂದು ಅನುಮಾನಗಳು ಬಂತು. ಎಲ್ಲೋ ಒಂದು ಕಡೆ ದರ್ಶನ್ ಜೈಲಿಗೆ ಹೋದಾಗಿಂದ ಮತ್ತು ದರ್ಶನ್ಗೆ ಜೈಲಿನಲ್ಲಿ ಸರಿಯಾದ ರೀತಿಯ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ವಿಚಾರದಿಂದ ಬೇರೆ ಕೈದಿಗಳಿಗೆ ನೋಡಿ ಯಾವ ರೀತಿಯಾದಂಥ ಒಂದು ಸೌಲಭ್ಯಗಳು ಸಿಗ್ತಾ ಇದೆ, ದರ್ಶನ್ಗೆ ಯಾಕೆ ಸಿಗ್ತಾ ಇಲ್ಲ, ಅವರಿಗೂ ಕೂಡ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋಗಳನ್ನು ಲೀಕ್ ಮಾಡಲಾಗಿದೆ ಎನ್ನುವಂಥ ಒಂದು ಅನುಮಾನಗಳು ಉಟ್ಕೊಂಡಿತ್ತು. ಅದರಲ್ಲಿ ಮುಖ್ಯವಾಗಿ ದರ್ಶನ್ ಆಪ್ತ ಆಗಿರುವಂತಹ ಧನ್ವೀರ್ ಗೌಡ, ನಟ ಧನ್ವೀರ್ ಗೌಡ ಅವರು ಈ ಒಂದು ವಿಡಿಯೋಗಳನ್ನು ಬಿಡುಗಡೆ ಮಾಡಿದ್ದಾರೆ ಎನ್ನುವಂಥ ಒಂದು ಅನುಮಾನ ಉಟ್ಕೊಂಡಿತ್ತು. ಅದೇ ವಿಚಾರವಾಗಿ ಪೊಲೀಸರು ಅವರನ್ನು ಕರೆಸಿ ವಿಚಾರಣೆ ಮಾಡಿದರು. ವಿಚಾರಣೆ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಮೊದಲ ಬಾರಿಗೆ ಯಾವುದೇ ರೀತಿಯಾದಂತಹ ಒಂದು ವಿಡಿಯೋಗಳು ಅವರ ಮೊಬೈಲ್ನಲ್ಲಿ ಲಭ್ಯವಾಗಿರಲಿಲ್ಲ. ಹೀಗಾಗಿ ಅವರನ್ನು ಬಿಟ್ಟುಕೊಳಿಸಿದರು. ಆದರೆ ಮೊಬೈಲ್ ರಿಟ್ರೀವ್ ಮಾಡಿದಂತಹ ಒಂದು ರಿಪೋರ್ಟ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಈಗ ಅವರೇ ಆ ಒಂದು ವಿಡಿಯೋಗಳನ್ನು ಹಂಚಿಕೊಂಡಿರಬಹುದು ಎನ್ನುವಂತಹ ಒಂದು ಅನುಮಾನ ದೃಢವಾಗಿ ಬಂದಿರೋದ್ರಿಂದ ಅವರನ್ನು ಮತ್ತೆ ವಿಚಾರಣೆಗೆ ಆಗುವಂತೆ ಪೊಲೀಸರು ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೀವು ಮತ್ತೆ ನಾವು ನಿಮ್ಮನ್ನು ವಿಚಾರಣೆ ಮಾಡಬೇಕು. ಅವರ ಒಂದು ಮೊಬೈಲ್ ಏನಿದೆ ಅದನ್ನು ರಿಟ್ರೀವ್ ಮಾಡಿದಾಗ ಕೆಲವೊಂದು ವಿಚಾರಗಳು ಪತ್ತೆಯಾಗಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಧನ್ವೀರ್ ಅವರ ಒಂದು ವಿಚಾರಣೆ ಮತ್ತೆ ನಡೆಯುತ್ತೆ. ಆ ಒಂದು ವಿಚಾರಣೆಯಲ್ಲಿ ಏನಾದರೂ ಕೆಲವೊಂದು ಸತ್ಯಾಂಶಗಳು ಹೊರಗೆ ಬಂದರೆ, ನಿಜಕ್ಕೂ ಕೂಡ ಧನ್ವೀರೇ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿರೋದು ಅಂತ ಗೊತ್ತಾದರೆ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುತ್ತೆ. ಏನಾಗಬಹುದು, ಅವರ ಮೇಲೆ ಯಾವ ರೀತಿಯಾದಂಥ ಒಂದು ಆ್ಯಕ್ಷನನ್ನು ತೆಗೆದುಕೊಳ್ಬಹುದು, ಈ ರೀತಿಯಾದಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಈ ಒಂದು ವಿಚಾರಗಳು ಅಥವಾ ಈ ಒಂದು ವಿಡಿಯೋಗಳು ಉದ್ದೇಶಪೂರ್ವಕವಾಗಿಯೇ ಬಿಡುಗಡೆ ಮಾಡಿ ಒಂದು ಪ್ರಚಾರ ಮಾಡುವ ರೀತಿಯಲ್ಲಿ ಅಥವಾ ಬೇರೆ ಯಾವುದೇ ಇನ್ನೊಂದು ಕೆಲಸಕ್ಕೆ ಅನುಕೂಲ ಆಗಬೇಕು, ಇನ್ನು ಯಾರಿಗೋ ಒಬ್ಬರಿಗೆ ಅನುಕೂಲ ಆಗಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮಾಡಿದಂತಹ ಒಂದು ಕೃತ್ಯ ಇದು ಅನ್ನುವಂಥ ಒಂದು ಅನುಮಾನಗಳು ಹುಟ್ಟಿಕೊಂಡಿತ್ತು. ಹೀಗಾಗಿ ಅದೇ ಒಂದು ಅನುಮಾನದ ಅಡಿಯಲ್ಲಿ ಧನ್ವೀರ್ ಅವರ ಒಂದು ವಿಚಾರಣೆ ನಡೆದಿತ್ತು ಮೊದಲ ಬಾರಿಗೆ. ಆಗ ಏನೂ ಕೂಡ ಗೊತ್ತಾಗಲಿಲ್ಲ. ಈಗ ಮತ್ತೆ ಅವ್ರ ಮೇಲೇನೆ ಅನುಮಾನ ಬಂದಿರುವಂಥದ್ದು ಮೊಬೈಲನ್ನು ರಿಟ್ರೀವ್ ಮಾಡಿದಾಗ ಅದರ ಒಂದು ವರದಿ ಬಂದಾಗ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಧನ್ವೀರ್ಗೆ ಸಂಕಷ್ಟ ಎದುರಾಗುತ್ತಾ ಅಥವಾ ಹೊರಗೆ ಬರುತ್ತಾರಾ ಇಲ್ವಾ, ಪೊಲೀಸರು ವಿಚಾರಣೆ ಮಾಡಿದ ಮೇಲೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಧನ್ವೀರ್ ಏನು ಹೇಳಿಕೆ ಕೊಡುತ್ತಾರೆ ಅಥವಾ ಅವರ ಒಂದು ವಿಚಾರದಲ್ಲಿ ಯಾವ ಸಾಕ್ಷ್ಯಾಧಾರಗಳು ಸಿಗುತ್ತೆ, ಅವರಿಗೆ ವಿರುದ್ಧವಾಗಿ ಏನಾದರೂ ಬಲವಾಗಿ ಕೆಲವೊಂದು ಸಾಕ್ಷಿಗಳು ಏನಾದರೂ ಸಿಕ್ಕರೆ ಅವರಿಗೆ ಕೂಡ ಸಂಕಷ್ಟ ಎದುರಾಗುತ್ತೆ. ದರ್ಶನ್ ಆಪ್ತನಿಗೆ ಕೂಡ ಮತ್ತೆ ಸಂಕಷ್ಟ ಎದುರಾಗಬಹುದು, ಆಗದೆ ಇರಬಹುದು. ಹೀಗಾಗಿ ಈ ಎರಡು ವಿಚಾರಗಳು ಏನಿದೆ ಪೊಲೀಸ್ ಒಂದು ವಿಚಾರಣೆಯ ನಂತರ ಆಗುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.